ಸಕ್ಕರೆ ನಾಡು ಮಂಡ್ಯದಲ್ಲಿ ಹಬ್ಬದ ವಾತಾವರಣ ಮೇಳೈಸಿತ್ತು. ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವದ ಸಂಭ್ರಮ ಕಳೆಗಟ್ಟಿತ್ತು. ರಾಜ್ಯವಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಬಂದಂತಹ ಭಕ್ತರು ವಜ್ರ ಖಚಿತ ವೈರಮುಡಿ ಧರಿಸಿದ ಚೆಲುವನಾರಾಯಣ ಸ್ವಾಮಿ ದರ್ಶನವನ್ನ ಪಡೆದರು. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೇಲುಕೋಟೆಯಲ್ಲಿ ವಿಜೃಂಭಣೆಯ ವೈರಮುಡಿ ಸಂಭ್ರಮ. ಗರುಡಾರೂಢನಾದ ಚಲುವನ ಕಣ್ತುಂಬಿಕೊಂಡ ಭಕ್ತಸಾಗರ. ಕಣ್ಣು ಹಾಯಿಸಿದಷ್ಟು ದೂರ ಕಾಣ್ತಿರೋ ಭಕ್ತಸಾಗರ. ಮುಗಿಲು ಮುಟ್ಟಿದ ಹರ್ಷೋದ್ಗಾರ. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವದ ಸಡಗರ. ಹೌದು, ದಕ್ಷಿಣ ಬದರಿ ಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಲಕ್ಷಾಂತರ ಭಕ್ತರು ವಜ್ರಖಚಿತ ವೈರಮುಡಿ ಕಿರೀಟ ಹಾಗೂ ಆಭರಣಗಳನ್ನು ಧರಿಸಿ ಶ್ರೀದೇವಿ ಭೂದೇವಿ ಜೊತೆ ಗರುಡಾರೂಢನಾದ ಚೆಲುವನಾರಾಯಣ ಸ್ವಾಮಿಯನ್ನ ಕಣ್ತುಂಬಿಕೊಂಡ್ರು. ಈ ಬಾರಿ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ಉತ್ಸವವನ್ನು ಕೈಗೊಂಡಿತ್ತು. ಮಂಡ್ಯದ ಜಿಲ್ಲಾ ಖಜಾನೆಯಿಂದ ಹೊರಟ ವೈರಮುಡಿ ಕಿರೀಟ ಹಾಗೂ ಆಭರಣದ ಪೆಟ್ಟಿಗೆ ಸಂಜೆ 6 ಗಂಟೆ ವೇಳೆಗೆ ಮೇಲುಕೋಟೆಗೆ ಬಂದು ತಲುಪಿದ್ವು. ಶಾಸಕ, ಸಚಿವರು, ಡಿಸಿ ಮತ್ತು ಎಸ್ಪಿ ಸಮ್ಮುಖದಲ್ಲಿ ವಜ್ರಾಭರಣವನ್ನ ಪರಿಶೀಲನೆ ಮಾಡಲಾಯಿತು. ನಂತರ ಶ್ರೀದೇವಿ ಭೂದೇವಿ ಜೊತೆಗೆ ಗರುಡಾರೂಢನಾದ ಚೆಲುವನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಗೆ ವಜ್ರಖಚಿತ ವೈರಮುಡಿ ಕಿರೀಟವನ್ನ ಧಾರಣೆ ಮಾಡಲಾಯಿತು. ಇನ್ನು ಇದೇ ವೇಳೆ ಮಳೆ ಕೂಡ ಆರಂಭವಾಯಿತು. ಆದರೂ ಭಕ್ತರು ಮಳೆಯನ್ನ ಲೆಕ್ಕಿಸದೆ ದರ್ಶನಕ್ಕೆ ಕಾಯ್ದು ನಿಂತಿದ್ರು. ರಾತ್ರಿ 8 ಗಂಟೆ 45 ನಿಮಿಷಕ್ಕೆ ಮಹಾಮಂಗಳಾರತಿ ಮಾಡುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಉತ್ಸವ ದೇಗುಲದಿಂದ ಹೊರಬರ್ತಾ ಇದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತಿತ್ತು. ತುಂಬಾ ಜನನು ಬರ್ತೀವಿ. ಈ ಸತಿ ಸ್ವಲ್ಪ ಬದಲಾವಣೆಗಳನ್ನ ಹೋದ ಸತಿ ಏನು ವ್ಯವಸ್ಥೆಗಳಲ್ಲಿ ಸ್ವಲ್ಪ ಏರುಪೇರಾಗಿತ್ತು, ಅದ್ರ ಪ್ರಕಾರ ಜಿಲ್ಲಾಡಳಿತ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಬದಲಾವಣೆಗಳನ್ನ ಮಾಡಿದ್ದಾರೆ. ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಟ್ರಾಫಿಕ್ ನ ಕರೆಕ್ಟ್ ಆಗಿ ಫ್ಲೋ ಆಗಲಿ, ಮತ್ತೆ ಬರೋರಿಗೆ ಹೋಗೋರಿಗೆ ಈಸಿ ಆಗಲಿ ಅಂತ ಮಾಡಿರುವಂತದ್ದು. ಆಮೇಲೆ ಒಳಗಡೆ ಹೋಗಕ್ಕೂ ದೇವಸ್ಥಾನದ ಒಳಗಡೆನೂ ಸುಮಾರು ಬಂದೋಬಸ್ತನ್ನ ಟೈಟ್ ಮಾಡಿರುವಂತದ್ದು. ಪ್ರತಿ ವರ್ಷದಕ್ಕಿಂತ ಈ ಸತಿ ಜಾಸ್ತಿ ಆಯ್ತದೆ ಅಂತ ನಮಗೆ ಮಾಹಿತಿಗಳಿದೆ. ಯಾಕಂದ್ರೆ ಎಲ್ಲಾ ಕಡೆ ಬಸ್ಗಳು ಇವನ್ನೆಲ್ಲ ನೋಡ್ತಾ ಇದ್ರೆ, ಎಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಸ್ ಬರ್ತಾ ಇರೋದನ್ನ ನೋಡ್ತಾ ಇದ್ರೆ ತುಂಬಾ ಜನರು ಬರೋ ನಿರೀಕ್ಷೆ ಇದೆ. ಹೋದ ವರ್ಷಕ್ಕಿಂತ ಜಾಸ್ತಿ ಬರೋ ನಿರೀಕ್ಷೆ ಇದೆ. ಅದಕ್ಕೆ ಈ ಸತಿ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಜಿಲ್ಲಾಡಳಿತ ಎಲ್ಲರೂ ಸೇರಿ ಮಾಡಿದೆ. ಇನ್ನು ವೈರಮುಡಿ ಉತ್ಸವಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುತ್ರ ಸೂರಜ್ ಜೊತೆಗೆ ಆಗಮಿಸಿದ್ರು. ಸಚಿವ ಚಲುವರಾಯ ಸ್ವಾಮಿ ಹಾಗೂ ರೇವಣ್ಣ ಉಭಯ ಕುಶಲೋಪರಿ ವಿಚಾರಿಸಿದ್ದು ಕೂಡ ಕಂಡುಬಂತು. ರಾಜಕಾರಣ ಬೇರೆ ಅದು ಬಂದಾಗ ಸಿಕ್ಕಿದಾಗ ಪಾಪ ಚಲುವರಾಯ ಸ್ವಾಮಿ ನಮ್ಮಲ್ಲೇ ಇಟ್ಟರಲ್ಲಪ್ಪ, ನಾವೆಲ್ಲ ಆ ಥರ ಆ ಸಣ್ಣ ಥರ ನಾವು ತೋರಿಸ್ಬೋದು. ಚಲುವರಾಯ ಸ್ವಾಮಿ ಬಿಟ್ಬಿಟ್ಟಿದ್ದೀವಿ ಎಲ್ಲ. ಏನು ದೇವರು ಕೊಡ್ತಾನೆ ಅದನ್ನ ತಗೊಂಡು ಪ್ರಜ್ವಲ್ ಅವ್ರು ಒಳ್ಳೇದಾಗ್ಲಿ ಅಂತ ಏನಾದ್ರು ಕೇಳ್ತಾರೆ. ಅದನ್ನ ಏನಾಗಿದೆ, ಪ್ರಜ್ವಲ್ ಅವ್ರಿಗೂ ಒಳ್ಳೇದಾಗ್ಲಿ, ರಾಜ್ಯ ಜನತೆಗೂ ಒಳ್ಳೇದಾಗ್ಲಿ, ಸೂರಜ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ. ಲಕ್ಷಾಂತರ ಭಕ್ತರು ದೈವ ನಾಮಸ್ಮರಣೆ ಮಾಡಿ ಪುನೀತರಾದರು. ಮಳೆಯನ್ನು ಕೂಡ ಲೆಕ್ಕಿಸದೆ ಭಕ್ತರು ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದರು. ಹೀಗೆ ಈ ಬಾರಿಯ ವೈರಮುಡಿ ಬ್ರಹ್ಮೋತ್ಸವವು ಹಲವು ವಿಶೇಷತೆಗಳಿಂದ ಕೂಡಿತ್ತು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಕ್ಕರೆ ನಾಡು ಮಂಡ್ಯದಲ್ಲಿ ಹಬ್ಬದ ವಾತಾವರಣ ಮೇಳೈಸಿತ್ತು. ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವದ ಸಂಭ್ರಮ ಕಳೆಗಟ್ಟಿತ್ತು. ರಾಜ್ಯವಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಬಂದಂತಹ ಭಕ್ತರು ವಜ್ರ ಖಚಿತ ವೈರಮುಡಿ ಧರಿಸಿದ ಚೆಲುವನಾರಾಯಣ ಸ್ವಾಮಿ ದರ್ಶನವನ್ನ ಪಡೆದರು. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೇಲುಕೋಟೆಯಲ್ಲಿ ವಿಜೃಂಭಣೆಯ ವೈರಮುಡಿ ಸಂಭ್ರಮ. ಗರುಡಾರೂಢನಾದ ಚಲುವನ ಕಣ್ತುಂಬಿಕೊಂಡ ಭಕ್ತಸಾಗರ. ಕಣ್ಣು ಹಾಯಿಸಿದಷ್ಟು ದೂರ ಕಾಣ್ತಿರೋ ಭಕ್ತಸಾಗರ. ಮುಗಿಲು ಮುಟ್ಟಿದ ಹರ್ಷೋದ್ಗಾರ. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವದ ಸಡಗರ. ಹೌದು, ದಕ್ಷಿಣ ಬದರಿ ಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಲಕ್ಷಾಂತರ ಭಕ್ತರು ವಜ್ರಖಚಿತ ವೈರಮುಡಿ ಕಿರೀಟ ಹಾಗೂ ಆಭರಣಗಳನ್ನು ಧರಿಸಿ ಶ್ರೀದೇವಿ ಭೂದೇವಿ ಜೊತೆ ಗರುಡಾರೂಢನಾದ ಚೆಲುವನಾರಾಯಣ ಸ್ವಾಮಿಯನ್ನ ಕಣ್ತುಂಬಿಕೊಂಡ್ರು.
ಈ ಬಾರಿ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ಉತ್ಸವವನ್ನು ಕೈಗೊಂಡಿತ್ತು. ಮಂಡ್ಯದ ಜಿಲ್ಲಾ ಖಜಾನೆಯಿಂದ ಹೊರಟ ವೈರಮುಡಿ ಕಿರೀಟ ಹಾಗೂ ಆಭರಣದ ಪೆಟ್ಟಿಗೆ ಸಂಜೆ 6 ಗಂಟೆ ವೇಳೆಗೆ ಮೇಲುಕೋಟೆಗೆ ಬಂದು ತಲುಪಿದ್ವು. ಶಾಸಕ, ಸಚಿವರು, ಡಿಸಿ ಮತ್ತು ಎಸ್ಪಿ ಸಮ್ಮುಖದಲ್ಲಿ ವಜ್ರಾಭರಣವನ್ನ ಪರಿಶೀಲನೆ ಮಾಡಲಾಯಿತು. ನಂತರ ಶ್ರೀದೇವಿ, ಭೂದೇವಿ ಜೊತೆಗೆ ಗರುಡಾರೂಢನಾದ ಚಲುವನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಗೆ ವಜ್ರಖಚಿತ ವೈರಮುಡಿ ಕಿರೀಟವನ್ನ ಧಾರಣೆ ಮಾಡಲಾಯಿತು. ಇನ್ನು ಇದೇ ವೇಳೆ ಮಳೆ ಕೂಡ ಆರಂಭವಾಯಿತು. ಆದರೂ ಭಕ್ತರು ಮಳೆಯನ್ನ ಲೆಕ್ಕಿಸದೆ ದರ್ಶನಕ್ಕೆ ಕಾಯ್ದು ನಿಂತಿದ್ರು. ರಾತ್ರಿ 8 ಗಂಟೆ 45 ನಿಮಿಷಕ್ಕೆ ಮಹಾಮಂಗಳಾರತಿ ಮಾಡುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಉತ್ಸವ ದೇಗುಲದಿಂದ ಹೊರಬರ್ತಾ ಇದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತಿತ್ತು. ತುಂಬಾ ಜನನು ಬರ್ತೀವಿ. ಈ ಸತಿ ಸ್ವಲ್ಪ ಬದಲಾವಣೆಗಳನ್ನ ಹೋದ ಸತಿ ಏನು ವ್ಯವಸ್ಥೆಗಳಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಅದ್ರ ಪ್ರಕಾರ ಜಿಲ್ಲಾಡಳಿತ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಬದಲಾವಣೆಗಳನ್ನ ಮಾಡಿದ್ದಾರೆ. ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಟ್ರಾಫಿಕ್ ನ ಕರೆಕ್ಟ್ ಆಗಿ ಫ್ಲೋ ಆಗಲಿ ಮತ್ತೆ ಬರೋರಿಗೆ ಹೋಗೋರಿಗೆ ಈಸಿ ಆಗಲಿ ಅಂತ ಮಾಡಿರುವಂತದ್ದು. ಆಮೇಲೆ ಒಳಗಡೆ ಹೋಗಕ್ಕೂ ದೇವಸ್ಥಾನದ ಒಳಗಡೆನೂ ಸುಮಾರು ಬಂದೋಬಸ್ತನ್ನ ಟೈಟ್ ಮಾಡಿರುವಂತದ್ದು. ಪ್ರತಿ ವರ್ಷಕ್ಕಿಂತ ಈ ಸತಿ ಜಾಸ್ತಿ ಆಯ್ತದೆ ಅಂತ ನಮಗೆ ಮಾಹಿತಿಗಳಿದೆ. ಯಾಕಂದ್ರೆ ಎಲ್ಲಾ ಕಡೆ ಬಸ್ಗಳು ಇವನ್ನೆಲ್ಲ ನೋಡ್ತಾ ಇದ್ರೆ, ಎಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಸ್ ಬರ್ತಾ ಇರೋದನ್ನ ನೋಡ್ತಾ ಇದ್ರೆ ತುಂಬಾ ಜನರು ಬರೋ ನಿರೀಕ್ಷೆ ಇದೆ. ಹೋದ ವರ್ಷಕ್ಕಿಂತ ಜಾಸ್ತಿ ಬರೋ ನಿರೀಕ್ಷೆ ಇದೆ. ಅದಕ್ಕೆ ಈ ಸತಿ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಜಿಲ್ಲಾಡಳಿತ ಎಲ್ಲರೂ ಸೇರಿ ಮಾಡಿದೆ. ಇನ್ನು ವೈರಮುಡಿ ಉತ್ಸವಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪುತ್ರ ಸೂರಜ್ ಜೊತೆಗೆ ಆಗಮಿಸಿದ್ರು. ಸಚಿವ ಚಲುವರಾಯ ಸ್ವಾಮಿ ಹಾಗೂ ರೇವಣ್ಣ ಉಭಯ ಕುಶಲೋಪರಿ ವಿಚಾರಿಸಿದ್ದು ಕೂಡ ಕಂಡುಬಂತು. ರಾಜಕಾರಣ ಬೇರೆ ಇವರೇ, ಅದು ಬಂದಾಗ ಸಿಕ್ಕಿದಾಗ ಪಾಪ ಚಲುವರಾಯ ಸ್ವಾಮಿ ನಮ್ಮಲ್ಲೇ ಇಟ್ಟಿಲ್ಲಪ್ಪ. ನಾವೆಲ್ಲ ಆ ಥರ ಆ ಸಣ್ಣ ಥರ ನಾವು ತೋರಿಸ್ಬೋದು. ಚಲುವರಾಯ ಸ್ವಾಮಿ ಬಿಟ್ಬಿಟ್ಟಿದೀವಿ ಎಲ್ಲ. ಏನು ದೇವರು ಕೊಡ್ತಾನೆ ಅದನ್ನ ತಗೊಂಡಿದ್ದೀವಿ. ಪ್ರಜ್ವಲ್ ಅವ್ರು ಒಳ್ಳೇದಾಗ್ಲಿ ಅಂತ ಏನಾದ್ರು ಕೇಳ್ತಾರೆ ಸರ್? ಅದನ್ನ ಏನೈತೆ, ಪ್ರಜ್ವಲ್ ಅವ್ರಿಗೂ ಒಳ್ಳೇದಾಗ್ಲಿ, ರಾಜ್ಯ ಜನತೆಗೂ ಒಳ್ಳೇದಾಗ್ಲಿ, ಸೂರಜ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ. ಲಕ್ಷಾಂತರ ಭಕ್ತರು ದೈವ ನಾಮಸ್ಮರಣೆ ಮಾಡಿ ಪುನೀತರಾದರು. ಮಳೆಯನ್ನು ಕೂಡ ಲೆಕ್ಕಿಸದೆ ಭಕ್ತರು ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದರು. ಹೀಗೆ ಈ ಬಾರಿಯ ವೈರಮುಡಿ ಬ್ರಹ್ಮೋತ್ಸವವು ಹಲವು ವಿಶೇಷತೆಗಳಿಂದ ಕೂಡಿತ್ತು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಕ್ಕರೆ ನಾಡು ಮಂಡ್ಯದಲ್ಲಿ ಹಬ್ಬದ ವಾತಾವರಣ ಮೇಳೈಸಿತ್ತು. ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವದ ಸಂಭ್ರಮ ಕಳೆಗಟ್ಟಿತ್ತು. ರಾಜ್ಯವಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಬಂದಂತಹ ಭಕ್ತರು ವಜ್ರ ಖಚಿತ ವೈರಮುಡಿ ಧರಿಸಿದ ಚೆಲುವನಾರಾಯಣ ಸ್ವಾಮಿ ದರ್ಶನವನ್ನ ಪಡೆದರು. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೇಲುಕೋಟೆಯಲ್ಲಿ ವಿಜೃಂಭಣೆಯ ವೈರಮುಡಿ ಸಂಭ್ರಮ. ಗರುಡಾರೂಢನಾದ ಚಲುವನ ಕಣ್ತುಂಬಿಕೊಂಡ ಭಕ್ತಸಾಗರ. ಕಣ್ಣು ಹಾಯಿಸಿದಷ್ಟು ದೂರ ಕಾಣ್ತಿರೋ ಭಕ್ತಸಾಗರ. ಮುಗಿಲು ಮುಟ್ಟಿದ ಹರ್ಷೋದ್ಗಾರ. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವದ ಸಡಗರ. ಹೌದು, ದಕ್ಷಿಣ ಬದರಿ ಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಲಕ್ಷಾಂತರ ಭಕ್ತರು ವಜ್ರಖಚಿತ ವೈರಮುಡಿ ಕಿರೀಟ ಹಾಗೂ ಆಭರಣಗಳನ್ನು ಧರಿಸಿ ಶ್ರೀದೇವಿ, ಭೂದೇವಿ ಜೊತೆ ಗರುಡಾರೂಢನಾದ ಚಲುವನಾರಾಯಣ ಸ್ವಾಮಿಯನ್ನ ಕಣ್ತುಂಬಿಕೊಂಡ್ರು. ಈ ಬಾರಿ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ಉತ್ಸವವನ್ನು ಕೈಗೊಂಡಿತ್ತು. ಮಂಡ್ಯದ ಜಿಲ್ಲಾ ಖಜಾನೆಯಿಂದ ಹೊರಟ ವೈರಮುಡಿ ಕಿರೀಟ ಹಾಗೂ ಆಭರಣದ ಪೆಟ್ಟಿಗೆ ಸಂಜೆ 6 ಗಂಟೆ ವೇಳೆಗೆ ಮೇಲುಕೋಟೆಗೆ ಬಂದು ತಲುಪಿದ್ವು. ಶಾಸಕ, ಸಚಿವರು, ಡಿಸಿ ಮತ್ತು ಎಸ್ಪಿ ಸಮ್ಮುಖದಲ್ಲಿ ವಜ್ರಾಭರಣವನ್ನ ಪರಿಶೀಲನೆ ಮಾಡಲಾಯಿತು. ನಂತರ ಶ್ರೀದೇವಿ, ಭೂದೇವಿ ಜೊತೆಗೆ ಗರುಡಾರೂಢನಾದ ಚಲುವನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಗೆ ವಜ್ರಖಚಿತ ವೈರಮುಡಿ ಕಿರೀಟವನ್ನ ಧಾರಣೆ ಮಾಡಲಾಯಿತು. ಇನ್ನು ಇದೇ ವೇಳೆ ಮಳೆ ಕೂಡ ಆರಂಭವಾಯಿತು. ಆದರೂ ಭಕ್ತರು ಮಳೆಯನ್ನ ಲೆಕ್ಕಿಸದೆ ದರ್ಶನಕ್ಕೆ ಕಾಯ್ದು ನಿಂತಿದ್ರು. ರಾತ್ರಿ 8 ಗಂಟೆ 45 ನಿಮಿಷಕ್ಕೆ ಮಹಾಮಂಗಳಾರತಿ ಮಾಡುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಉತ್ಸವ ದೇಗುಲದಿಂದ ಹೊರಬರ್ತಾ ಇದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತಿತ್ತು. ತುಂಬಾ ಜನನು ಬರ್ತೀವಿ. ಈ ಸತಿ ಸ್ವಲ್ಪ ಬದಲಾವಣೆಗಳನ್ನ ಹೋದ ಸತಿ ಏನು ವ್ಯವಸ್ಥೆಗಳಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಅದ್ರ ಪ್ರಕಾರ ಜಿಲ್ಲಾಡಳಿತ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಬದಲಾವಣೆಗಳನ್ನ ಮಾಡಿದ್ದಾರೆ. ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಟ್ರಾಫಿಕ್ ನ ಕರೆಕ್ಟ್ ಆಗಿ ಫ್ಲೋ ಆಗಲಿ ಮತ್ತೆ ಬರೋರಿಗೆ ಹೋಗೋರಿಗೆ ಈಸಿ ಆಗಲಿ ಅಂತ
ಮಾಡಿರುವಂತದ್ದು. ಆಮೇಲೆ ಒಳಗಡೆ ಹೋಗಕ್ಕೂ ದೇವಸ್ಥಾನದ ಒಳಗಡೆನೂ ಸುಮಾರು ಬಂದೋಬಸ್ತನ್ನ ಟೈಟ್ ಮಾಡಿರುವಂತದ್ದು. ಪ್ರತಿ ವರ್ಷದಕ್ಕಿಂತ ಈ ಸತಿ ಜಾಸ್ತಿ ಆಯ್ತದೆ ಅಂತ ನಮಗೆ ಮಾಹಿತಿಗಳಿದೆ. ಯಾಕಂದ್ರೆ ಎಲ್ಲಾ ಕಡೆ ಬಸ್ಗಳು ಇವನ್ನೆಲ್ಲ ನೋಡ್ತಾ ಇದ್ರೆ, ಎಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಸ್ ಬರ್ತಾ ಇರೋದನ್ನ ನೋಡ್ತಾ ಇದ್ರೆ ತುಂಬಾ ಜನರು ಬರೋ ನಿರೀಕ್ಷೆ ಇದೆ. ಹೋದ ವರ್ಷಕ್ಕಿಂತ ಜಾಸ್ತಿ ಬರೋ ನಿರೀಕ್ಷೆ ಇದೆ. ಅದಕ್ಕೆ ಈ ಸತಿ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಜಿಲ್ಲಾಡಳಿತ ಎಲ್ಲರೂ ಸೇರಿ ಇದು ಮಾಡಿದೆ. ಇನ್ನು ವೈರಮುಡಿ ಉತ್ಸವಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪುತ್ರ ಸೂರಜ್ ಜೊತೆಗೆ ಆಗಮಿಸಿದ್ರು. ಸಚಿವ ಚಲುವರಾಯಸ್ವಾಮಿ ಹಾಗೂ ರೇವಣ್ಣ ಉಭಯ ಕುಶಲೋಪರಿ ವಿಚಾರಿಸಿದ್ದು ಕೂಡ ಕಂಡುಬಂತು. ರಾಜಕಾರಣ ಬೇರೆ ಇವ್ರೆ, ಅದು ಬಂದಾಗ ಸಿಕ್ಕಿದಾಗ ಪಾಪ ಚಲುವರಾಯಸ್ವಾಮಿ ನಮ್ಮಲ್ಲೇ ಇಟ್ಟರಲ್ಲಪ್ಪ. ನಾವೆಲ್ಲ ಆ ಸಣ್ಣ ತರ ನಾವು ತೋರಿಸ್ಬೋದು. ಚಲುವರಾಯಸ್ವಾಮಿ ಬಿಟ್ಬಿಟ್ಟಿದೀವೆಲ್ಲ. ಏನು ದೇವರು ಕೊಡ್ತಾನೆ ಅದನ್ನ ತಗೊಳ್ಳೋದು. ಪ್ರಜ್ವಲ್ ಅವ್ರು ಒಳ್ಳೇದಾಗ್ಲಿ ಅಂತ ಏನಾದ್ರು ಕೇಳ್ತಾರೆ ಸರ್? ಅದನ್ನ ಏನಾಗಿದೆ, ಪ್ರಜ್ವಲ್ ಅವ್ರಿಗೂ ಒಳ್ಳೇದಾಗ್ಲಿ, ರಾಜ್ಯ ಜನತೆಗೂ ಒಳ್ಳೇದಾಗ್ಲಿ, ಸೂರಜ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ. ಲಕ್ಷಾಂತರ ಭಕ್ತರು ದೈವ ನಾಮಸ್ಮರಣೆ ಮಾಡಿ ಪುನೀತರಾದರು. ಮಳೆಯನ್ನು ಕೂಡ ಲೆಕ್ಕಿಸದೆ ಭಕ್ತರು ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದರು. ಹೀಗೆ ಈ ಬಾರಿಯ ವೈರಮುಡಿ ಬ್ರಹ್ಮೋತ್ಸವವು ಹಲವು ವಿಶೇಷತೆಗಳಿಂದ ಕೂಡಿತ್ತು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.